ಬಂಧುಗಳೇ, ನಾವು ನಡೆದು ಬಂದಂತ ಇತಿಹಾಸವನ್ನ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ. ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿಯಿಂದ ನಾವೆಲ್ಲ ಎದ್ದು ಬಂದಿದ್ದೀವಿ. ಇದೇ ದೇಶದಲ್ಲಿ ಆ ಸಂಸ್ಕೃತಿ ಇತ್ತು. ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ, ಗಂಡ ಸತ್ತ ತಕ್ಷಣ ಹೆಣ್ಣು ತಲೆ ಎಲ್ಲ ಬೋಳಿಸ್ಕೊಳ್ಬೇಕಾಗಿತ್ತು. ಯಾವ ರೀತಿ ವನವಾಸವನ್ನ, ಯಾವ ರೀತಿ ಜೀವನವನ್ನ, ನರಕ ಯಾತನೆಯನ್ನ ಕಂಡಂತ ಈ ಹೆಣ್ಣು ಇವತ್ತು ನಮ್ಮ ಭಾರತ ದೇಶದ ಹೆಮ್ಮೆಯ ಮಗಳು, ಕರ್ನಾಟಕ ರಾಜ್ಯದ ಹೆಮ್ಮೆಯ ಮಗಳು. ಇವತ್ತು ಯಾವ ಮಟ್ಟಕ್ಕೆ ನಾವು ಮುಂದೆ ಬಂದಿದ್ದೀವಿ ಅಂತ ವಿಚಾರ ಮಾಡಿದಾಗ ಒಮ್ಮೊಮ್ಮೆ ನಮಗೆ ಮೈ ಜುಮ್ ಅನ್ಸುತ್ತೆ. ಆದ್ರೆ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲೂ ಕೂಡ, ಅದರಲ್ಲೂ ನೀವೆಲ್ಲರೂ ಕಲ್ತಂತವರು, ಸ್ವಂತ ಶಕ್ತಿಯ ಮೇಲೆ ಸರ್ಕಾರದಲ್ಲಿ ಯಾವುದೋ ಒಂದು ಉದ್ಯೋಗದಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಾ, ಇಷ್ಟೊಂದು ಸಂಘಟನೆಯಲ್ಲಿದ್ದೀರಾ, ಬಹಳಷ್ಟು ಕಾಮನ್ ಸೆನ್ಸ್ ಇದೆ ತಮಗೆ, ಬಹಳಷ್ಟು ಕಲ್ತಿದ್ದೀರಾ. ಆದ್ರೂ ಕೂಡ ಇಂಥ ಸಂದರ್ಭದಲ್ಲೂ ತಾವು ಕೂಡ ಕಷ್ಟವನ್ನ ಅನುಭವಿಸ್ತೀರಾ ಅಂತ ನನ್ನ ಗಮನಕ್ಕೆ ಬಂದಾಗ ನಿಜವಾಗ್ಲೂ ನನಗೆ ಬಹಳಷ್ಟು ವಿಚಾರ ಮಾಡ್ಬೇಕಲ್ಲಪ್ಪ. ಈ ಮಟ್ಟಕ್ಕೆ ನಾವು ಬೆಳೆದ್ರೂ ಕೂಡ ಇನ್ನೂ ಹೆಣ್ಣಿನ ಶೋಷಣೆ ಆಗ್ತಾ ಇದೆ ಅಂತ ಒಮ್ಮೆ ವಿಚಾರ ಮಾಡ್ತಾ ಇರ್ತೀನಿ ನಾನು. ಇವತ್ತು ನಾವು ಕಾನೂನನ್ನ, ಸರ್ಕಾರದಲ್ಲಿ ಅನೇಕ ಯೋಜನೆಯನ್ನ ನಾವು 3ನೇ ಮಹಡಿಯಲ್ಲಿ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಳ್ತೀವಿ, ಮಾಡ್ತೀವಿ. ಆದ್ರೆ ಆ ಸರ್ಕಾರಿ ಯೋಜನೆಗಳನ್ನ ಬೇರು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಯಶಸ್ವಿ ಯಾರು ಮಾಡ್ತಾರೆ ಅಂತಂದ್ರೆ ಅದು ನೀವೆಲ್ಲ ಮಾಡ್ತೀರಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ.